ಬೆಂಗಳೂರಿನಿಂದ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ಈ ಮಂತ್ರಾಲಯ ಹಂಪಿ ಟೂರ್ ಪ್ಯಾಕೇಜ್ ಪ್ರಾರಂಭ ಆಗುತ್ತೆ. ಈ ಟೂರ್ ಬೆಂಗಳೂರಿನ ಯಶವಂತಪುರ BMTC ಬಸ್ ಸ್ಟ್ಯಾಂಡ್ನಿಂದ ಹೊರಡುತ್ತೆ. ರಾತ್ರಿ 8 ಗಂಟೆಗೆ ಹೊರಟು ಬೆಳಗ್ಗೆ 5:30ಕ್ಕೆ ಮಂತ್ರಾಲಯ ತಲುಪಿ ಫ್ರೆಶ್ ಅಪ್ ಆಗಿ ರಾಯರ ಬೃಂದಾವನ ದರ್ಶನ ಮಾಡ್ತೀವಿ. ದರ್ಶನದ ನಂತರ ಹೊಸಪೇಟೆಗೆ ಹೊರಡ್ತೀವಿ. ಅಲ್ಲಿ ಉಳಿದು ಬೆಳಗ್ಗೆ 8 ಗಂಟೆಯಿಂದ ಹಂಪಿ ನೋಡೋಕ್ಕೆ ಶುರು ಮಾಡ್ತೀವಿ. ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರೋದು. ಇದು ತುಂಗಭದ್ರಾ ನದಿಯ ದಡದಲ್ಲಿರುವ ಒಂದು ಸ್ಥಳ. ಮೊದಲು ಇದಕ್ಕೆ ಮಂಚಾಲೆ ಎಂಬ ಹೆಸರಿತ್ತು. ಹಾಗಾಗಿ ಇಲ್ಲಿಯ ಅಧಿದೇವತೆ ಮಂಚಾಲಾಂಬಿಕೆ. ಈ ಪ್ರದೇಶ ಹಿರಣ್ಯಕಶಿಪುವಿನ ರಾಜಧಾನಿಯಾಗಿತ್ತೆಂದು, ಇಲ್ಲಿರುವ ಮಂಚಾಲಾಂಬಿಕೆ ಆತನ ಕುಲದೇವತೆಯಾಗಿದ್ದಾಳೆಂದು ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸುತ್ತಾ ಯಜ್ಞ ನಡೆಸಿದನೆಂದು ಹೇಳಲಾಗುತ್ತೆ. ದ್ವಾಪರಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡುವಾಗ ಚೈತ್ರಯಾತ್ರೆ ಸಮಯದಲ್ಲಿ ಅರ್ಜುನನಿಗೂ ಅನುಸಾಲ್ವನಿಗೂ ಇದೇ ಸ್ಥಳದಲ್ಲಿ ಯುದ್ಧ ನಡೆಯಿತೆಂದು ಹೇಳಲಾಗುತ್ತೆ. ಗುರುರಾಯರು ಸಶರೀರರಾಗಿ ಬೃಂದಾವನಸ್ಥರಾದ ಸ್ಥಳವಿದು. ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಕ್ರಿಸ್ತ ಶಕ 1671 ಶ್ರಾವಣ ಬಹುಳ ಬಿದಿಗೆ ಗುರುವಾರ ರಾಯರು ಬೃಂದಾವನಸ್ಥರಾದರು. ಇವರು ಮಂತ್ರಾಲಯದ ಪ್ರಭುಗಳು. ರಾಯರ ಬೃಂದಾವನದ ಎಡಗಡೆ ವಾದೀಂದ್ರರ ಬೃಂದಾವನವಿದೆ. ಮಠದ ಆವರಣದಲ್ಲಿ ಸುಧರ್ಮೇಂದ್ರ ತೀರ್ಥ ಸ್ವಾಮಿಗಳ ಮತ್ತು ಸುವೃತೀಂದ್ರ ತೀರ್ಥ ಸ್ವಾಮಿಗಳವರ ಬೃಂದಾವನಗಳು ಇವೆ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಎದುರಿಗೆ ವಾಯುದೇವರ ವಿಗ್ರಹವಿದೆ. ಮಂಚಾಲಾಂಬಿಕೆಯ ದರ್ಶನದ ನಂತರ ರಾಯರ ದರ್ಶನ ಪಡಿತೀವಿ. ಈ ಕ್ಷೇತ್ರ ಗುರುರಾಯರು ಇರೋದ್ರಿಂದ ಪುಣ್ಯಕ್ಷೇತ್ರವಾಗಿದೆ. ಈ ಪ್ರದೇಶ 1792 ತನಕ ಮುಸಲ್ಮಾನರ ಆಳ್ವಿಕೆಯಲ್ಲಿತ್ತು. 1630ರಲ್ಲಿ ಅಸದಿಲ್ಲಿ ಖಾನ್ ಈ ಪ್ರಾಂತ್ಯದ ನವಾಬನಾಗಿದ್ದ. ಈತನ ದಿವಾನ ವೆಂಕಣ್ಣ ಪಂಡಿತ. ಈತ ರಾಯರ ಭಕ್ತನಾಗಿದ್ದ. ನವಾಬರು ರಾಯರ ತಪಶಕ್ತಿಗೆ ಮೆಚ್ಚಿ ಅವರು ಕೇಳಿದ ಸ್ಥಳವನ್ನು ಜಹಗೀರು ಕೊಡುವುದಾಗಿ ಹೇಳಿದರು. ಆಗ ರಾಯರು ಕೇಳಿದ ಪ್ರದೇಶವೇ ಮಂಚಾಲೆ. ಮರಳು ಮತ್ತು ಕಾಡಿನಿಂದ ಕೂಡಿದ ನಿರುಪಯುಕ್ತ ಪ್ರದೇಶವನ್ನು ಏಕೆ ಕೇಳಿದರೆಂದು ವೆಂಕಣ್ಣ ರಾಯರಿಗೆ ಕೇಳಿದಾಗ, ರಾಯರು ತಾನು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದನಾಗಿ ಈ ಸ್ಥಳದಲ್ಲಿ ಯಜ್ಞ ಮಾಡಿದ್ದೇನೆಂದು ಹೇಳಿದರು. ಪ್ರಹ್ಲಾದನಾಗಿ ಯಜ್ಞ ಮಾಡಿದ ಸ್ಥಳದಲ್ಲಿಯೇ ರಾಯರ ಬೃಂದಾವನವಿರುವುದು. ಗುರುರಾಯರ ದರ್ಶನದ ನಂತರ ಹಂಪಿಗೆ ಹೊರಡ್ತೀವಿ. ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ, ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಲಕ್ಷ್ಮೀ ನರಸಿಂಹ, ಹಜಾರ ರಾಮ ಮಂದಿರ, ಮಹಾನವಮಿ ದಿಬ್ಬ, ಹೀಗೆ ಎಲ್ಲವನ್ನ ನೋಡ್ತೀವಿ. ಭಾರತದಲ್ಲಿರುವ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿರುವ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ಐತಿಹಾಸಿಕ ಸ್ಥಳ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಇದರ ಮೊದಲ ಹೆಸರು ಪಂಪ ಎಂದಿತ್ತು. ಕೃಷ್ಣದೇವರಾಯರ ಕಾಲದಲ್ಲಿ ಹಂಪಿ ಬಜಾರ್ ಎಂದೆನಿಸಿದ ಬೀದಿಯಲ್ಲಿ ವಜ್ರಾಭರಣವನ್ನು ತೂಕದ ಮಾದರಿಯಲ್ಲಿ ಮಾರಲ್ಪಟ್ಟಿತ್ತಂತೆ. ಕೃಷ್ಣದೇವರಾಯರ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ತಾ ಬರುತ್ತೆ. ತಾಳಿಕೋಟೆ ಯುದ್ಧದ ನಂತರ ಅಂತ್ಯಗೊಳ್ಳುತ್ತೆ. ಹಂಪಿಯ ಅನೇಕ ಸ್ಮಾರಕವನ್ನು ಸುಮಾರು 6 ತಿಂಗಳುಗಳ ಕಾಲ ಸೈನಿಕರು ನಾಶ ಮಾಡಿದ್ರು ಎನ್ನುತ್ತದೆ ಇತಿಹಾಸ. ಈಗ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ, ಹಜಾರ ರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ, ಕಮಲ ಮಹಲ್, ಬಡವಿಲಿಂಗ, ಆನೆಲಾಯ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೋದು. ಬಡವಿಲಿಂಗ 9 ಅಡಿಯ ದೇವಸ್ಥಾನ ಆಗಿದೆ. ಇದು ಪ್ರಾಚೀನ ಕಾಲುವೆಯ ಮೂಲಕ ಸದಾ ನೀರಿನಿಂದ ಆವೃತವಾಗಿರುತ್ತೆ. ಈ ಲಿಂಗದಲ್ಲಿ 3 ಕಣ್ಣುಗಳನ್ನು ಕೆತ್ತಲಾಗಿದೆ. ಹೇಮಕೂಟ ಬೆಟ್ಟದ ಕೆಳಗಿರುವ ಸಾಸಿವೆ ಕಾಳು ಗಣೇಶ ವಿಗ್ರಹ 8 ಅಡಿ ಉದ್ದವಾಗಿದೆ. ವಿಗ್ರಹವು ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ. ಅಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಚಂದ್ರಗಿರಿಯ ವ್ಯಾಪಾರಿಯೊಬ್ಬರು ವಿಜಯನಗರ ಸಾಮ್ರಾಜ್ಯದ ದೊರೆಯಾದ 2ನೇ ನರಸಿಂಹನಿಗೋಸ್ಕರ ಕಟ್ಟಿದರೆಂಬುದು ತಿಳಿದು ಬರುತ್ತೆ. ಕಮಲಾಪುರದಲ್ಲಿರುವ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಹಂಪಿಯ ಅವಶೇಷಗಳಿಗೆ ಸಂಬಂಧಿಸಿದ ಮೂರ್ತಿಗಳು,
ಶಿಲಾಕೃತಿಗಳು, ಆಗಿನ ಕಾಲದ ಯುದ್ಧ ಸಲಕರಣೆಗಳು, ನಗನಾಣ್ಯಗಳು ಮತ್ತು ಇತರೆ ಸಾಮಗ್ರಿಗಳನ್ನು ಹೊಂದಿದೆ. ಇದು ಪ್ರತಿ ಶುಕ್ರವಾರ ಹಾಗೂ ರಾಷ್ಟ್ರೀಯ ರಜಾ ದಿನದಂದು ಮುಚ್ಚಿರುತ್ತೆ. ಶ್ರೀ ಲಕ್ಷ್ಮೀ ನರಸಿಂಹ ಗುಡಿಯಲ್ಲಿ 6.7 ಮೀಟರ್ ಎತ್ತರವಿರುವ ಒಂದೇ ಕಲ್ಲಿನಿಂದ ಕೆತ್ತಲಾಗಿರುವ ನರಸಿಂಹನ ವಿಗ್ರಹವು ಆದಿಶೇಷನ ಮೇಲೆ ವಿಶ್ರಮಿಸಿರುವ ಭಂಗಿಯಲ್ಲಿದ್ದು, ಇಲ್ಲಿ ಕೆತ್ತಲಾದ ಮಾಹಿತಿಯ ಪ್ರಕಾರ ಈ ವಿಗ್ರಹ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಪೂರ್ಣಗೊಂಡಿತೆಂದು ತಿಳಿದುಬರುತ್ತೆ. ಇಲ್ಲಿಯ ಲಕ್ಷ್ಮೀ ದೇವತೆಯ ವಿಗ್ರಹ ನಾಶ ಮಾಡಿದ್ದು ಇದು ಕಮಲಾಪುರ ಸಂಗ್ರಹಾಲಯದಲ್ಲಿದೆ. ವಿರೂಪಾಕ್ಷ ದೇವಾಲಯ ಶಿವ ಮತ್ತು ಅವನ ಸಂಗಾತಿ ದೇವತೆ ಪಂಪಾಳಿಗೆ ಸಮರ್ಪಿತವಾಗಿದೆ. 50 ಮೀಟರ್ ಎತ್ತರದ ಗೋಪುರ ಹೊಂದಿರುವ ಈ ದೇವಾಲಯ ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವ ಹೇಮಕೂಟ ಬೆಟ್ಟದ ಕೆಳಭಾಗವಿದೆ. ದಕ್ಷಿಣ ಭಾರತದ ದ್ರಾವಿಡಿಯನ್ ಶೈಲಿಯನ್ನು ಹೊಂದಿರುವ ದೇವಾಲಯ ಇಟ್ಟಿಗೆ ಮತ್ತು ಮೋಲ್ಟಾರ್ಗಳಿಂದ ರಚಿಸಲ್ಪಟ್ಟಿದೆ. ಈ ದೇವಾಲಯದ ಕೆತ್ತನೆಯ ಕೆಲಸ 9 ಮತ್ತು 11ನೇ ಶತಮಾನದ ಮಧ್ಯದಲ್ಲಿ ಮಾಡಲ್ಪಟ್ಟಿದೆ. ಕ್ರಿಸ್ತಶಕ 1570ರಲ್ಲಿ ಕೃಷ್ಣದೇವರಾಯರಿಂದ ರಂಗಮಂಟಪವು ನಿರ್ಮಿಸಲ್ಪಟ್ಟಿದ್ದು, ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಸೂಚಿಸುತ್ತೆ. ನಂತರ ಹಂಪಿಯಲ್ಲಿ ವಿಜಯವಿಠಲ ದೇವಸ್ಥಾನ, ಪುರಂದರ ಮಂಟಪ, ಓಲ್ಡ್ ಬ್ರಿಡ್ಜ್ ಪಿಲ್ಲರ್ ನೋಡಿ ರಾತ್ರಿ ಊಟ ಮುಗಿಸಿ ಬೆಂಗಳೂರಿಗೆ ಹೊರಟು ಬರ್ತೀವಿ. ಈ ಪ್ಯಾಕೇಜ್ ಟೂರ್ ಒಬ್ರಿಗಾದರೆ 7,640 ರೂಪಾಯಿ ಆಗುತ್ತೆ. ಡಬಲ್ ಆಕ್ಯುಪೆನ್ಸಿ ಆದರೆ 5,830 ರೂಪಾಯಿ, ಹಾಗೆ ತ್ರಿಬಲ್ ಆಕ್ಯುಪೆನ್ಸಿ ಆದರೆ 5,410 ರೂಪಾಯಿ ಆಗುತ್ತೆ. ಇದು ಬೆಂಗಳೂರಿನಿಂದ ಹೊರಟ ಮಂತ್ರಾಲಯ, ತುಂಗಭದ್ರಾ ಡ್ಯಾಮ್ ಮತ್ತು ಹಂಪಿ ಟೂರ್ ಪ್ಯಾಕೇಜ್ನ ಒಂದಿಷ್ಟು ಮಾಹಿತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.